ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ನರೇಗಾ ಯೋಜನೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಕೊಂಡಿಯಾಗಿರ್ತಕ್ಕಂಥ ಒಂದು ಯೋಜನೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಸುಮಾರು ಕೆಲಸಗಳು ನರೇಗಾ ಯೋಜನೆಯಿಂದನೇ ಮಾಡೋಕೆ ಸಾಧ್ಯವಾಗಿರ್ತಕ್ಕಂಥದ್ದು. ನರೇಗಾ ಯೋಜನೆ ಮೂಲಕ ಬಹಳಷ್ಟು ಅಕ್ರಮಗಳು ಇತ್ತೀಚೆಗೆ ನಡೀತಾ ಇರುವಂಥದ್ದು. ಕಾನೂನು ಮೀರಿ ನಿಯಮಗಳನ್ನ ಗಾಳಿಗೆ ತೂರಿ ಕೆಲವೊಂದು ಕಡೆ ಕಾಮಗಾರಿಗಳನ್ನ ಮಾಡ್ತಾ ಇದ್ರು ಕೂಡ ಅದ್ಯಾಕೋ ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಇವೆಲ್ಲ ಕೂಡ ಕಾಣಿಸೋದಿಲ್ಲ. ಬಹಳಷ್ಟು ದೂರುಗಳು ಕೇಳಿಬಂದ್ರು ಕೂಡ ಈ ದೂರುಗಳನ್ನು ಕೂಡ ಮುಚ್ಚ ಹಾಕುವಂತಹ ಕೆಲಸಗಳು ಬಹಳಷ್ಟು ಕಡೆ ಆಗ್ತಾ ಇದೆ. ಇಂಥದ್ದೇ ಒಂದು ಪ್ರಕರಣ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯತಿಗೆ ಸೇರುವಂತಹ ಚೋಳಂಗುಂಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕೆರೆ ಪುನಶ್ಚೇತನ ಮತ್ತೆ ಕೆರೆ ಕಟ್ಟೆಯ ಒಂದು ಅಭಿವೃದ್ಧಿ ವಿಚಾರವಾಗಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿ ಆರೋಪಗಳನ್ನ ಮಾಡ್ತಾ ಇದ್ರು ಕೂಡ ಜೊತೆಗೆ ದೂರುಗಳನ್ನ ಕೊಡ್ತಾ ಇದ್ರು ಕೂಡ ಅದ್ಯಾಕೋ ಹಿರಿಯ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಬಗ್ಗೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಇದೀಗ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ ಆವಣಿ ಗ್ರಾಮ ಪಂಚಾಯತಿಗೆ ಸೇರುವಂತಹ ಚೋಳಂಗುಂಟ ಕೆರೆಯಲ್ಲಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ನರೇಗಾ ಯೋಜನೆ ಅಡಿ ಕೆರೆ ಕಟ್ಟೆ ಪುನಶ್ಚೇತನ ಜೊತೆಗೆ ಕೆರೆಯಲ್ಲಿ ಹೂಳೆತ್ತುವಂತಹ ಕೆಲಸ ಜೊತೆಗೆ ಕೆರೆಯ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. JCB ಯಂತ್ರಗಳನ್ನ ಬಳಸಿ ಇಲ್ಲಿ ಕೆರೆಯ ಒಂದು ಹೂಳನ್ನ ಎತ್ತುವಂತ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಜೊತೆಗೆ ಹಾಲಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀರಾಮಪ್ಪ ಅವರು ಮಾಡ್ತಕ್ಕಂಥ ಆರೋಪವಾಗಿದೆ. ಆದ್ರೆ ಇದೇ ಕೆರೆಯಲ್ಲಿ ದಾನ್ ಫೌಂಡೇಶನ್ ಅಂತಕ್ಕಂಥ ಒಂದು NGO ಸಂಸ್ಥೆ ಈ ಒಂದು ಕೆರೆಯ ಅಭಿವೃದ್ಧಿ ಕಾಮಗಾರಿಗಳನ್ನ ಬಹಳಷ್ಟು ಒಂದು ವೆಚ್ಚದಲ್ಲಿ ಮಾಡಿತ್ತು. ಈ ಒಂದು ಕೆರೆಯಲ್ಲಿ ಕೆರೆಯ ಒಂದು ಕಟ್ಟೆಯನ್ನ ಎತ್ತರವನ್ನು ಮಾಡುವಂತ ಕೆಲಸ ಜೊತೆಗೆ ಈ ಕೆರೆಯಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನ ತೆರವು ಮಾಡುವ ಕೆಲಸ ಮತ್ತೆ ಈ ಒಂದು ಕೆರೆಯ ಒಂದು ನೀರು ಕೋಡಿ ಹೋಗುವಂತಹ ಒಂದು ಕಟ್ಟೆಯ ಅಭಿವೃದ್ಧಿ ಕೆಲಸ ಹಾಗೂ ಬಹಳಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಹಿಂದೆ ದಾನ್ ಫೌಂಡೇಶನ್ ಅಂತಕ್ಕಂಥ ಒಂದು NGO ಸಂಸ್ಥೆಯಿಂದ ಮಾಡಲಾಗಿತ್ತು. ಆದ್ರೆ ಇದನ್ನೇ ತೋರಿಸಿ ಇದೀಗ ಗ್ರಾಮ ಪಂಚಾಯತಿಯ ಕೆಲವು ಅಧಿಕಾರಿಗಳು ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಬಲಾಢ್ಯರು ಈ ಒಂದು 10 ಲಕ್ಷ ಹಣವನ್ನ ಇದೀಗ ದುರುಪಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈ ಒಂದು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀರಾಮಪ್ಪ ಅವರು ಮಾಡ್ತಕ್ಕಂಥ ಒಂದು ಆರೋಪವಾಗಿದೆ. ನಮ್ಮ PDOಗೆ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀನಿ ಏನಂತ JCB ಮತ್ತು ಟ್ರ್ಯಾಕ್ಟ್ರು ವರ್ಕ್ ಮಾಡಬಾರ್ದು ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರು. ಮತ್ತೆ ಏನು ಮಾಡಬೇಕು ಅಂತ ಅವ್ರಿಗೆ ಮತ್ತೆ ರಿಪೋರ್ಟ್ ಕೊಟ್ಟೆ. ವಿಡಿಯೋ ಮಾಡಿ PDO ಸರ್ಗೆ ಹಾಕಿದ್ದೀನಿ ಮತ್ತು EO ಸಾಹೇಬ್ರಿಗೆ ಹಾಕಿದ್ದೀನಿ, JE ಮೇಡಮ್ನಿಗೆ ಹಾಕಿದ್ದೀನಿ ಮತ್ತು ಕಾಲ್ ಮುಖಾಂತರನೂ ಹೇಳಿದ್ದೀನಿ ಈ ಥರ ನಡೀತಾ ಇದೆ, ಅದನ್ನು ತಡಿಬೇಕು ಅಂತ ಹೇಳಿದ್ದೀನಿ. ತಡೀತಾ ಇಲ್ಲ ಮಾಡಬಾರ್ದು ಅಂತಂದರೆ ಮಾಡ್ತಾಯಿದ್ದಾರೆ ಅಂದರೆ ಆ ಥರ ಇದೆ ಇನ್ಫ್ಲುಯೆನ್ಸ್ ಅವ್ರಿಗೆ ಮಾಡ್ತಾಯಿದ್ದಾರೆ. ಸಾಲದವ್ರು ಯಾರಾದರೂ ಮಾಡೋಕ್ಕೆ ಹೋದರೆ ಅವ್ರನ್ನ ಮತ್ತೆ ಬೇಕಾದರೆ ನಿಲ್ಲಿಸ್ಬೋದು, ಇವ್ರು ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಯಾಕೆ ಕಂಟಿನ್ಯೂ ಮಾಡ್ತಾರೆ? ಒಬ್ಬೊಬ್ರಿಗೊಂದು ನ್ಯಾಯ ಇದೆಯಾ? ಅಲ್ಲ, ಅವ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ಅವ್ರೊಂದು ನ್ಯಾಯ ಇರ್ತದೆ. ಎಲ್ರಿಗೂ ಬಿಡಲೆ, ಅವ್ರು ಮಾಡೋಂಗಿದ್ರೆ ಬೇರೆಯವ್ರಿಗೂ ಮಾಡೋಕ್ಕೆ ಬಿಡಲೆ, ಅವ್ರು ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೂ ಬಿಡೋದು ಬೇಡ. ಯಾಕೆ ಬಿಡ್ತಾರೆ? ಈಗ ಚೋಳಂಗುಂಟೆ ಕೆರೆಯಲ್ಲಿ JCBಗಳನ್ನು ಬಳಸಿ ನಿರಂತರವಾಗಿ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಮುಂದಕ್ಕೆ ಇದನ್ನೇ ತೋರಿಸಿ ಅಧಿಕಾರಿಗಳು ನರೇಗಾ ಯೋಜನೆ ಅಡಿ ಒಂದು ಬಿಲ್ಲನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಆತಂಕವನ್ನ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಒಂದು ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಳಬಾಗಿಲು ತಾಲೂಕ್ ಪಂಚಾಯತಿ ಇವು ಆಗಿರ್ತಕ್ಕಂಥ ಸರ್ವೇಶ್ ಅವರು ಜೊತೆಗೆ ಆವಣಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಈ ಬಗ್ಗೆ ಮೌಖಿಕ ದೂರನ್ನು ಕೊಟ್ಟರು ಕೂಡ ಯಾರು ಕೂಡ ಇದನ್ನು ತಡೆಯುವಂತ ಕೆಲಸವನ್ನು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಇದೀಗ ಗ್ರಾಮ ಪಂಚಾಯತ್ ಸದಸ್ಯರೇ ಹೇಳ್ತಾ ಇರುವಂತದ್ದು. ಆದ್ರೆ ಇದೀಗ ಚೋಳಂಗುಂಟೆ ಗ್ರಾಮದ ಕೆರೆಯಲ್ಲಿ ಮಣ್ಣು ತೆಗಿತಾ ಇರ್ತಕ್ಕಂಥ ಸ್ಥಳೀಯರು ಹೇಳೋ ಪ್ರಕಾರ ಅವರು ತಮ್ಮ ಒಂದು ಜಮೀನಿಗೆ ಮಣ್ಣನ್ನ ತೆಗೆದುಕೊಳ್ತಾ ಇದೀವಿ, ಇದು ಖಂಡಿತ ಒಂದು ನರೇಗಾ ಯೋಜನೆಯ ಕಾಮಗಾರಿ ಅಲ್ಲ, ನಾವು ಯಾವುದೇ ರೀತಿಯಲ್ಲೂ ಕೂಡ ಅಂತ ಒಂದು ಅಕ್ರಮಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೆ ಯಾರೇ ಕೂಡ ಕೆರೆಗಳಲ್ಲಿ ಮಣ್ಣನ್ನ ಬಳಸ್ಕೊಳ್ಬೇಕಾದ್ರೆ ಅದನ್ನ ತೆಗೆದು ಬೇರೆ ಕಡೆಗೆ ರವಾನೆ ಮಾಡಬೇಕಾದ್ರೆ ಖಂಡಿತ ಗ್ರಾಮ ಪಂಚಾಯತಿಯ ಒಂದು ಅನುಮತಿಯನ್ನ ಪಡಿಬೇಕಾಗಿರುತ್ತೆ. ಆದ್ರೆ ಇದ್ಯಾವುದು ಕೂಡ ಇಲ್ಲ ಆಗಿರೋದಿಲ್ಲ. ಇಂತಹ ಒಂದು ಕೆಲಸಗಳಿಗೆ ಅಧಿಕಾರಿಗಳು ಯಾಕೆ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತ ಮಣ್ಣನ್ನ ಸಾಗಿಸಬೇಕು ಮತ್ತೆ ಮಣ್ಣನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಮೊದಲೇ ಒಂದು ಮಾಹಿತಿಯನ್ನು ಕೊಟ್ಟು ಅನುಮತಿಯ ಒಂದು ಪತ್ರವನ್ನ ಪಡಿಬೇಕಾಗಿರುತ್ತೆ. ಆದ್ರೆ ಇದೆಲ್ಲವೂ ಕೂಡ ಸುಳ್ಳು. ಹಾಗಾಗಿನೇ ಇದು ಹಿಂದೆ ಖಾಸಗಿ ಒಂದು NGO ಸಂಸ್ಥೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮುಂದಿಟ್ಕೊಂಡು ಕಡೆ ಹೂಳನ್ನ ಎತ್ತುವಂತದನ್ನ ತೋರಿಸಿ ನೀಟಾಗಿ ಒಂದು ನರೇಗಾ ಯೋಜನೆ ಮೂಲಕ ಸುಮಾರು 10 ಲಕ್ಷದ ಒಂದು ಬಿಲ್ಲನ್ನ ಮಾಡ್ಕೊಳ್ಳಿಕ್ಕೆ ಒಂದು ತಂತ್ರ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆ ಖಾಸಗಿ NGO ಸಂಸ್ಥೆ ಈ ಒಂದು ಕೆರೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ ನಂತರ ಗ್ರಾಮ ಪಂಚಾಯತಿಯಿಂದ ಮತ್ತದೇ ಒಂದು ಕೆರೆಯ ಪುನಶ್ಚೇತನೆ ಮತ್ತೆ ಕೆರೆ ಕಟ್ಟೆ ಅಭಿವೃದ್ಧಿ ವಿಚಾರದಲ್ಲಿ ಸುಮಾರು 10
ಲಕ್ಷಕ್ಕೆ ಒಂದು ನರೇಗಾ ಕಾಮಗಾರಿಗೆ ಸಂಬಂಧಪಟ್ಟಂತೆ ಈ ಒಂದು ಇಂಜಿನಿಯರ್ ಆಗಿರ್ತಕ್ಕಂಥ ಶಿಲ್ಪ ಅವರು ಒಂದು ಅನುಮೋದನೆಯನ್ನು ಕೊಟ್ಟು ಅದಕ್ಕೆ ಒಂದು ವರ್ಕ್ ಕೋಡ್ ಅನ್ನು ಕೂಡ ಕೊಟ್ಟಿರುವಂತದ್ದು ಬಹಳಷ್ಟು ಒಂದು ಅನುಮಾನಕ್ಕೆ ಇದೀಗ ಎಡೆ ಮಾಡಿಕೊಟ್ಟಿರುವಂತದ್ದು. ಇದೀಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಖಂಡಿತ ಈ ಕೆಲಸವನ್ನು ಮಾಡೋದಿಲ್ಲ, ಆದ್ರೆ ಈ ಒಂದು ಕೆಲಸವನ್ನ ನಮ್ಮ ಪಟ್ಟಿಯಲ್ಲಿ ಇಟ್ಕೊಂಡಿದ್ದೀವಿ, ಕೆಲಸವನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ರೈತ ಮುಖಂಡರು ಜೊತೆಗೆ ಏನು ಹೋರಾಟಗಾರರು ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ನರೇಗಾ ಯೋಜನೆ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ದುಡ್ಡು ಮಾಡುವಂತಹ ಯೋಚನೆ ಆಗಿದೆ, ದುಡ್ಡು ಹೊಡೆಯುವಂತಹ ಕೆಲಸ ಕೂಡ ಆಗ್ತದೆ, ಖಂಡಿತ ಇದೆಲ್ಲವೂ ಕೂಡ ನಿಲ್ಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಸ್ಥಳೀಯ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಇಂಜಿನಿಯರ್ ಆಗ್ಬೋದು, ಬಹಳ ಪಾತ್ರ ಇಂಜಿನಿಯರ್ದು ಇರುತ್ತೆ ನೋಡಿ. ಇದರಲ್ಲಿ ಇವ್ರು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ PDO ಮತ್ತು ಇಂಜಿನಿಯರ್ ನರೇಗಾ ಇಂಜಿನಿಯರ್ಗಳು ಒಳ ಒಪ್ಪಂದ ಮಾಡಿಕೊಂಡು ಸಂಬಂಧ ಇಲ್ಲದಂಥ ವ್ಯಕ್ತಿಗಳನ್ನ ಡೈಲಿ ಕರ್ಕೊಂಡೋಗಿ MMS ಫೋಟೋಸು GS ಮಾಡಿಸ್ತಾರೆ. ಬಟ್ ಕೆಲಸ ನಡೆದೋಗಿದೆ, ಈಗಾಗಲೇ ಬೇಕಾದಷ್ಟು ಕೆಲಸ ನಡೆದು ಕೆರೆನ ಅಭಿವೃದ್ಧಿ ಪಟ್ಟಿರ್ತಾರೆ. ಅಂಥ ಒಂದು ಕೆಲಸನ PDO ಮತ್ತು ಇಂಜಿನಿಯರು ಮತ್ತು ಅಲ್ಲಿ ಯಾರಾದರೂ ಬಲಾಢ್ಯರಿರ್ತಾರೆ, ಸದಸ್ಯರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಇವ್ರ ಮುಖಾಂತರ ಅಮಾಯಕರ ಬುಕ್ಗಳನ್ನು ಹಾಕ್ಕೊಂಡು ಅವ್ರ ಮುಖಾಂತರ ಹಣ ಲಪ್ಟಾಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇವತ್ತು ಮುಳಬಾಗಿಲು ತಾಲೂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗ್ಬೋದು, ಕೋಲಾರ ಜಿಲ್ಲಾ ಪಂಚಾಯತಿ DS ಆಗ್ಬೋದು, CO ಆಗ್ಬೋದು, ಬಹಳ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ಗ್ರಾಮಗಳ ಬಗ್ಗೆ ಗಮನ ಕೊಡಬೇಕು. ಏನು ಇವತ್ತು ಎಂಥ ಹೊಲಸು ತಿಂತಾ ಇದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಹಗಲು ದೊರಡೆಗೆ ಇಳಿದ್ಬಿಟ್ಟಿದ್ದಾರೆ. ಇವತ್ತು ಯಾರೇ ಆಗಲಿ ಇಂಥ ಒಂದು ತಪ್ಪು ಕೆಲಸ ಮಾಡ್ತಿರೋರ ವಿರುದ್ಧ ಧ್ವನಿ ಎತ್ತಿರೋರ ಪರವಾಗಿ ಸಂಬಂಧಪಟ್ಟ ಇಲಾಖೆಯವರು ಅವ್ರಿಗೆ ನಿಂತು ಅವ್ರಿಗೆ ರಕ್ಷಣೆ ಕೊಡಬೇಕು. ಅವರ ವಿರುದ್ಧ ಏನಾದರೂ ಈ ಧಮಕಿ ಆಗ್ತಕ್ಕಂಥ ರೌಡಿಗಳಿರ್ಬೋದು, ಗೂಂಡಾಗಳಿರೋ ಇದ್ದರೆ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ದಿನಗಳು ಕೂಡ ದೂರ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಹಣವನ್ನು ದುರುಪಯೋಗ ಪಡಿಸದೆ ಕಾನೂನಾತ್ಮಕವಾಗಿ ಕೆಲಸ ಇದನ್ನು ನಿಲ್ಲಿಸಬೇಕಂತ ಕೂಡ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರತಕ್ಕಂಥ ಚೋಳಗುಂಡ ಕೆರೆ ಅಭಿವೃದ್ಧಿ ವಿಚಾರವಾಗಿ ಏನು ಖಾಸಗಿ NGO ಸಂಸ್ಥೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ತೋರಿಸಿ ಮತ್ತೆ 2ನೇ ಬಾರಿಗೆ ನರೇಗಾ ಯೋಜನೆ ಮೂಲಕ ಇದೇ ಕೆರೆಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಹಣ ಹೊಡೆಯುವಂತಹ ಒಂದು ಕೆಲಸವನ್ನು ಕೂಡ ಆಗ್ತಾ ಇದೆ. ಖಂಡಿತ ಇದನ್ನು ತಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀರಾಮಪ್ಪ ಅವರು ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಘುರಾಜ್, News 18, ಕೋಲಾರ.